ಎದಳು ಲೇಜಿ ಫೆಲೋ. ಸ್ಪೀಡ್ ಸ್ಪೀಡ್. ಒಂದು ಎರಡು ಇನ್ನೊಂದ್ಸರಿ ಬೆಂಡಾಗು. ಅಷ್ಟೊಂದು ಬ್ಯಾಕ್ಟೀರಿಯಾ ಇದೆ ಮೊನ್ನೆ ನಿನ್ನ ಕೈಯಲ್ಲಿ. ಫ್ರೀ ಐಟಮ್ ತಗೊಂಬಂದ್ಬಿಟ್ಟು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ ಮಾಡಿ ತೋರ್ಸ್. ಮಳೆಯಲ್ಲಿ ಕುತ್ಕೊಂಡು ಜಾಸ್ತಿ ಡೌ ಮಾಡ್ಬೇಡ ಸುಮ್ಮನೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಬಿಂದುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೆ ಗುಡ್ ಗರ್ಲ್ ಥರ ಎದ್ದು ಜಿಮ್ಗೆ ಹೋಗ್ತಾ ಇದ್ದೀನಿ. ಡೈಲಿ ಲಾಸ್ಟ್ 2 ಡೇಸಿಂದ ಕಂಟಿನ್ಯೂಸ್ ಮಳೆ ಗೈಸಿ ಎದೊಳ್ಬೇಕು, ಕರೆಕ್ಟಾಗಿ ಮಳೆ ಬರ್ತಿತ್ತು. ಚಳಿಗೂ ಅದಕ್ಕೂ ಸುಮ್ಮನೆ ಹೊಚ್ಕೊಂಡು ಮಲ್ಕೊಳ್ಳೋಣ ಅನಿಸ್ತಿತ್ತು, ಮಲ್ಕೊಬಿಡ್ತಿದ್ದೆ. ಬಟ್ ಇವತ್ತು ದ ವೆದರ್ ಈಸ್ ಸಮಥಿಂಗ್ ಲೈಕ್ ದಿಸ್. ಸೋ ರಿಫ್ರೆಶಿಂಗ್, ಸಕ್ಕದಾಗಿ ಅನಿಸ್ತಿದೆ ಬೆಳಗ್ಗೆನೇ ಇವತ್ತು. ಆ್ಯಂಡ್ ಟೈಮ್ ಬಂದು 7:18 ಆಗಿದೆ. ಇವತ್ತು ಲೇಟ್ ಆಯಿತು ಆ್ಯಕ್ಚುಲಿ. ಡೈಲಿ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ, 6ಗೆಲ್ಲ ಜಿಮ್ಗೆ ಹೋಗ್ಬಿಡ್ತಿದ್ದೆ. ಸೊ ಇವಾಗ ಟೈಮ್ ಆಯಿತು. ಆ್ಯಂಡ್ ಇಟ್ಸ್ ಜಸ್ಟ್ ರ್ಯಾಂಡಮ್ ವ್ಲಾಗ್, ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರೋದಕ್ಕೆ ಅಂಥೇಳಿ ಇವತ್ತಿನ ದಿನ ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಯಾರಿದ್ದಾರೆ ನನ್ನ ಜೊತೆ? ಮಗು ಬೆಳಿಗ್ಗೆನೇ ಎದ್ದು ಕೆಲಸ ಮಾಡ್ತಿದೆ. ಎಲ್ಲೋಗಿದ್ದಮ್ಮ? ನಾನು ದೊಡ್ಡಮ್ಮನ ಹಾಸ್ಪಿಟ್ಲಿಗೆ ಬಿಟ್ಟು ಬಂದು. ಹಾಂ, ಜೋರಾಗಿ ಮಾತಾಡಿ ಕೇಳಲ್ಲ. ದೊಡ್ಡಮ್ಮನ ಹಾಸ್ಪಿಟ್ಲಿಗೆ ಬಿಟ್ಟು ಬಂದು ಆ್ಯಂಡ್ ನನಗೆ ಓಹೋ ಜಿಮ್ಗೆ ಡೈಲಿ ಕಲಿತಿದ್ದೆ. ದಿನ ಎಬ್ಸಿದಾಗೆಲ್ಲ ಸುಮ್ಮನೆ ಮಲ್ಕೊಳ್ಳೋವಳು. ನಾನು ಬೆಳಗ್ಗೆ ಎದ್ದೇಳ್ತೀನಿ ಅನ್ನೋಳು. ಹೌದು ಕಣವ, ಎಬ್ಸೋದಕ್ಕೆ ಹೋದ್ರೆ ಸುಮ್ಮನೆ ಮಲ್ಕೊಳ್ಳೋಳು. ಅಕ್ಕ ನಾಳೆ ಎದ್ದೇಳ್ತೀನಿ ಅಕ್ಕ, ಆಗ್ತಿಲ್ಲ ಅನ್ನೋಳು. ಫುಲ್ಲು ಪಾಪ ಅನ್ಸ್ಬಿಡ್ಬೇಕು ಹಂಗೆ. ಇವತ್ತು ಎದ್ದಿದ್ದೀನಿ, ಎದ್ದು ಇವತ್ತು ಮಾತಾಡಂಗಿಲ್ಲ. ಬಂದಿದ್ದಾಳೆ. ಇವತ್ತು ಎದ್ದಿದ್ದೀನಿ. ಓಕೆನಮ್ಮ. ಮಾಡಿ. ಇದು ಜಿಮ್ಮಿಗೆ ಬರೋ ಅವತಾರ, ಚಪ್ಪಲಿ ಹಾಕ್ಕೊಂಡು ಇಲ್ಲಿಗೆ ಬಂದಕ್ಕ ಶೂಸು ಅಂತವಳೆ. ಬಿಡು ಹೋಗ್ಲಿ. ಓ ಸಖತ್ತಾಗಿ ಹೇಳ್ದೆ ಮಾನ್ಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಸಖತ್ ಕ್ರೇಜಿ ನೀನು. ಆಯ್ತು. ಇವತ್ತು ಕ್ಯಾನ್ಸಲ್ ಆಯ್ತು. ಮರ್ತೇ ಹೋಗಿದ್ದೆ ಗೈಸಿದ್ದಾಗಿ. ಇವಾಗ ಹಾಕ್ಕೊಳಕ್ಕಾಗಲ್ಲ ಶೂಸು. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಒಳ್ಳೆ ಚಾನ್ಸ್, ನನಗೆ ಕೊಡು ಶೂಸ್. ಶೆಟ್. ಚಪ್ಪಲಿಲಿ ಹೆಂಗೆ ಮಾಡೋಣ ಈಗ? ನನಗೆ ಕೊಡು ನೀನು ಚಪ್ಪಲಿ. ನಂದು ಉಗುರು ಸುತ್ತಾಗಿತ್ತಲ್ಲ, ಅದು ಇನ್ನೂ ಹುಷಾರಾಗಿಲ್ಲ ನನಗೆ. ಮರ್ತೋಗ್ಬಿಟ್ಟಿದ್ದೆ ಶೂಸ್. ನನಗೂ ಹಾಕ್ಕೊಳಕ್ಕಾಗಲ್ಲ, ಬೇರೆ ಮಾಡಬೇಕಷ್ಟೆ. ನೋಡಿ ಗೈಸ್, ಇವತ್ತು ನಾನೇ ಜಿಮ್ ಟ್ರೈನರು ಅಕ್ಕಂಗೆ. ಏಯ್ ಮಾಡು ಬೇಗ. ಜಿಮ್ ಟ್ರೈನರ್ ಹೇಳ್ದಂಗೆ ಕೇಳಬೇಕು. ನಿಂತ್ಕ ಮೇಲೆ, ನಿಂತ್ಕ. ಎದಳು ಲೇಜಿ ಫೆಲೋ. ಸ್ಪೀಡ್ ಸ್ಪೀಡ್. ವೆರಿ ಗುಡ್. ನಾನು ಅವಾಗಿಂದ ಮಾಡಿಲ್ವಾ? ಸ್ಕಿಪ್ಪಿಂಗು ಅಲ್ಲ, ವಾರ್ಮ್ ಅಪ್ಪು. ನಾನೀಗ ಸೈಕ್ಲಿಂಗ್ ಮಾಡ್ತಿದ್ದೀನಿ. ಏನು ಮಾಡ್ತಿಲ್ಲ, ಸುಮ್ಮನೆ ಸ್ಟೈಲ್ ಮಾಡ್ತೋಳಿ. ಅಂದರೆ ನಾನು ಹೊಸದಾಗಿ ಪುಷಪ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಎಷ್ಟು ಬರುತ್ತೆ ನೋಡೋಣ. ಅಂದರೆ ಪರ್ಫೆಕ್ಟಾಗೆಲ್ಲ ಬರಲ್ಲ, ಇವಾಗ ಕಲಿತಿರೋದಲ್ವ. ಸೊ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಲೆಟ್ಸ್ ಸಿ. ಒಂದು ಎರಡು ಚೆನ್ನಾಗಿ ಮಾಡ್ತಾಳೆ. ಇನ್ನು ಕಮಾನ್ ಒಂದು 20 ಅಡಿ. ಇನ್ನೊಂದ್ಸರಿ ಬೆಂಡಾಗು. ಇನ್ನೊಂಚೂರು ಇಷ್ಟೇ ಗೈಸ್. ಇನ್ನು ಕೈಯಲ್ಲಿ ಪವರ್ ಇಲ್ಲ ಅಷ್ಟು. ಇನ್ನು ಕಲಿಬೇಕು ಪುಷಪ್ಸ್. ನಿಮಿಷ ಅಲ್ಲ, ಎಷ್ಟು 5 ನಿಮಿಷ ಥ್ರೆಡ್ಮಿಲ್ ಮಾಡಿ ಬಂದು ಏನು ಮಾಡಿದೆ? ಕ್ರಿಸ್ ಕ್ರಾಸ್ ಮಾಡಿ. ಏನಾಗ್ತಿದೆ ಮಾನ್ಯ? ನಾಳೆನೂ ಬರ್ಬೇಕಿನ್ನ ನೀನು. ನಾಳೆ ಫಸ್ಟ್ ಇದಕ್ಕಿಂತ ಜಾಸ್ತಿ ಮಾಡಿದ್ದೆ. ಏನು? ಯಾವ ಫಸ್ಟ್ ಡೇ? ಡ್ಯಾನ್ಸ್. ಯಾವ ಫಸ್ಟ್ ಡೇ? ಎಷ್ಟು ಸರಿ ಬಂದಿದ್ದೀನಿ ಅವಾಗ? ಡೈಲಿ ಬರ್ತಿದ್ದೆ. ಎಷ್ಟು ಸರಿ ಬಂದಿದ್ದೆ? 1 ತಿಂಗಳು ಬಂದಿದ್ದೀನಿ. ಹೌದು, 1 ತಿಂಗಳು ದಬಾಕಿದ್ಯಾ. ಸೊ ಇವಾಗ ಜಿಮ್ ಮುಗೀತು. ನಿಮಗೆ ನಾನು
ನಾನು ಮನೆಯಲ್ಲಿ ಸ್ವಿಮ್ಮಿಂಗ್ ಹೋಗೋ ಜಾಗನ ತೋರಿಸ್ತೀನಿ ರೀ. ಅಯ್ಯಪ್ಪ ಇಲ್ಲ ಆಲ್ರೆಡಿ ಇಲ್ಲಿ ಬಂದು ನಿಂತವಳೆ. ಬರೋದಾ ಏನಿವತ್ತು? ಬರೋದಾ ಏನು? ನೀರೇ ಇಲ್ಲ. ಇನ್ನೊಂದು 2 ದಿನ ಆಗುತ್ತೆ ಅನಿಸುತ್ತೆ. ಅವತ್ತೇ ಒಂದು ವಾರ ಅಂದಿದ್ರು. ಸೊ ಇವತ್ತು ಇಲ್ಲ ಗೈಸ್. ನಾನು ಇವತ್ತು ಬರೋಣ ಅಂದ್ಕೊಂಡೆ ಸ್ವಿಮ್ಮಿಂಗಿಗೆ. ಕ್ಲೀನ್ ಆಗಿಲ್ಲ. ಕಮ್ ಲೆಟ್ಸ್ ಗೋ, ಹೋಗುವ ಗೈಸ್. ಸೊ ಇವಾಗ ನಂದು ಚೂರು ಗ್ರಾಸರೀಸ್, ಸ್ವಲ್ಪ ಫುಡ್ ಖಾಲಿ ಆಗಿತ್ತು ನಂದು ಡಯಟ್ ಫುಡ್ಡು. ಹಂಗಾಗಿ ಸ್ವಲ್ಪ ತೊಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ನಾನು ಮೋಟಿ ಇಲ್ಲೇ ನಿಂತಿದ್ದಾಳೆ. ನಿಮಗೆ ಹಾಯ್. ಚಲೋ ಬಾ ಬೇಗ. ನಾನು ಬೆಟ್ಟದಲ್ಲಿ ಕಾಯಿ ತೊಗೊಳ್ಳೋಣ ಅಂತ ಬಂದೆ. ಅದು ಖಾಲಿ ಆಗಿದೆ ಅಂದರು. ಹಸಿ ಸಿರಪ್ ಬೇಕಾ? ಇರಲಿ, ಕೋಕೋ ಪೌಡರ್ ತಗೋ ಸಾಕು. ಕೇಕ್ ಮಾಡಿಕೊಡ್ತೀಯಾ? ನಾನು ಅದಕ್ಕೆ ಹಾಕೋದು ತಾನೇ ಇದು, ಅಂದರೆ ಡೆಕೋರೇಷನ್. ನೋಡಿ ಗೈಸ್, ಎಲ್ಲ ಗೊತ್ತು. ತಿಂತೀಯಾ? ನಂಗೆ ಬೇಡಪ್ಪ, ನಾನು ಡಯಟ್. ಬೇಡ, ಕೋಕೋ ಪೌಡರೇ ತಗೋ. ಪೌಡರ್ ನನಗೆ ಬೇಕು, ನಿನಗೇನು ಬೇಕು ಹೇಳೋದನ್ನು. ಆ ಕಡೆ ಇದೆ, ಆ ಕಡೆ ಸೆಕ್ಷನ್ಗೆ ಹೋಗೋಣ. ಇಲ್ಲೇ ಇದೆ ತಗೋ ಇದನ್ನ. ಬೇಡ, ಬೇಡ ತಿನ್ನಬಾರ್ದು ಮೋಟಿ, ಅದೆಲ್ಲ ಬ್ಯಾಡ್. ನಾನು ತಗೊಬಂದಾಗ ತಿನ್ನು. ನಿನಗಿದೆ ಅವಾಗ ಕಿಲ್ಸ್ 99%. ಅಷ್ಟೊಂದು ಬ್ಯಾಕ್ಟೀರಿಯಾ ಇದೆ ಮೊನ್ನೆ ನಿನ್ನ ಕೈಯಲ್ಲಿ. ಲುಕ್ ನೋಡು, ಲುಕ್. ಇದಿದೆ ಅಂತ ಇನ್ನೇ ತಗೊಂಡೋಗ್ತಿರ್ತಾರೆ. ಬಾಟಲ್ ಬೇಡ ಅಂತ ಮತ್ತೆ ಬರೀ ಲಿಕ್ವಿಡ್ ಮಾತ್ರ. ಅಂಟ್ತಾ ಇದೆ ತಗೊಳ್ಳೆ, ಚೆನ್ನಾಗಿದೆ. ಒಕ್ಕನ್ ಬರೀ ಫ್ಯಾಟು ಕ್ಯಾಲರೀಸ್ ನೋಡೋದೇ ಆಯಿತು ತಗೊಳಕ್ಕೆ. ಏನು ನೋಡ್ಬೇಕು ಗೊತ್ತಾ? ಫ್ಯಾಟ್ ಎಲ್ಲ ನೋಡಬಾರ್ದು, ಫ್ಲೇವರ್ ನೋಡಬೇಕು. ಬ್ಲೂಬೆರಿನೇ ತಗೋ. ಬೇಡ ನ್ಯಾಚುರಲ್ಸ್ ಬೇಕು. ಕೇಳೋರಿಗೆ ನ್ಯಾಚುರಲ್ ಇದೆಯಾ ಅಂತ. ವೇಟಿಂಗ್ ಕ್ಯೂ ಇದೆ. ನಾರ್ಮಲ್ ಆಗಿದ್ದರೆ ಏನು ಮಾಡ್ತೀರಾ? ಈಗ ಒಂದಕ್ಕೆ ಐಟಮ್ ಫ್ರೀ ಇದೆ ಅಂತಂದಾಗ ಇರಿ, ಈಗಲೇ ನಗ್ಬೇಡಿ. ಒಂದಕ್ಕೆ ಐಟಮ್ ಫ್ರೀ ಇದೆ ಅಂದಾಗ ಓಕೆ, 1 ಐಟಮ್ ತೊಗೊಂಡ್ರೆ 1 ಬರುತ್ತೆ, 2 ಐಟಮ್ ತೊಗೊಂಡ್ರೆ 2 ಫ್ರೀ ಬರುತ್ತೆ ಅಂತೇಳಿ ತೊಗೊಳ್ಳೋರನ್ನ ನೋಡಿದ್ದೀರಾ. ಆದರೆ ನಮ್ಮ ಮಾನ್ಯ ಅವ್ರು ಏನು ಮಾಡಿದ್ದಾರೆ ಅಂದರೆ, ವೆರಿ ಸಿಂಪಲ್. ಫ್ರೀ ಇರೋ ಐಟಮ್ನ ತೊಗೊಂಬಂದ್ಬಿಟ್ಟು ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ ಮಾಡಿ ತೋರಿಸುವ. ಇದು ಫ್ರೀ ಐಟಮ್ ಕೊಟ್ಟಿದ್ದಾರೆ ಗೈಸ್. ಇದನ್ನ ತಗೊಂಡೋಗಿ ಕೌಂಟ್ರಲ್ಲಿ ಬಿಲ್ ಮಾಡಿ ಅಂತೆ. ಅಮ್ಮ ಇದು ಫ್ರೀ ಕಣಮ್ಮ, ಇದನ್ನ ತಗೊಬರೋಗು ಅಂತ ಹೇಳ್ತಾರೆ. ಫ್ರೀ ಇರೋ ಐಟಮ್ನ ತಗೊಂಬಂದವಳೆ. ಚಾಲೆಂಜ್, ವೆರಿ ಚಾಲೆಂಜ್. ಇನ್ನ ಚಿಕ್ಕ ಮಗು. ಹೌದೌದು, ಆಟ ಆಡು. ಕಾರ್ ಬರುತ್ತೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಬೂಮರು ಗ್ರಾಸರೀಸ್ ಇತ್ತು ತರೋಣ ಅಂತ ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ 4ಕ್ಕೆ 4 ಐಟಮ್ಸ್ ನನಗೆ ಸಿಗಲಿಲ್ಲ. ಆನ್ಲೈನ್ ಆರ್ಡರ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಅದು ಬರೋದು ತುಂಬ ದಿನ ಆಗುತ್ತೆ. ಲೆಟ್ಸ್ ಸಿ ಹೆಂಗಾಗುತ್ತೆ. ಇವತ್ತೊಂದು ಕಂಟೆಂಟ್ ಶೂಟ್ ಮಾಡೋಣ ಅಂತಿದ್ದೆ, ಬಟ್ ಮಳೆ ಬರ್ತಾ ಇದೆ. ಇವಳು ನೋಡಿ ಗೈಸ್, ನಾನು ಹೇಳಲಿಲ್ವಾ ಕಾರ್ ಬರುತ್ತೆ ಅಂತ. ಕಿಂಡರ್ ಜಾಯಲ್ಲಿ ಕಾರೇ ಬಂದಿದ್ದಲ್ಲ, ಹಿಂಗೆ ಸೂಪರ್ ಕಾರ್ ಬಂದೈತೆ. ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಇವಾಗ ಹೋಗು. ರೋಡಲ್ಲಿ ಒಂದು ದಾರ ಕಟ್ಕೊಂಡ್ಬಿಡು ಮುಟ್ಟಿ. ಚೈಲ್ಡು. ಇದ್ರ ಮೇಲೆ ಫೈರ್ ಎಲ್ಲ ಸ್ಟಿಕ್ಕರ್ ಕೊಡ್ತಾರೆ. ನೀನು ಅಂಟಿಸಿದ್ದ ಇದು? ಈಗ ಇಲ್ಲಿ ಕಿತ್ಬಿಟ್ಟು ಅಂಟಿಸಿದ್ದೀನಿ. ಇದು ಸ್ಟಿಕ್ಕರ್ಸ ಇದು? ತಾಳವ. ಮಳೆ ಬರ್ತಾ ಇದೆ ಗೈಸ್. ಊರಿಗೆ ಹೋಗ್ತಾ ಇದ್ದಾಳೆ ಮೋಟಿ. ಬಿಟ್ಟು ಬೇಜಾರಾಗ್ತೈತೆ. ಡವು ಇಲ್ಲ ನಿಜ. ಓಕೆ, ನೀರು ಕುಡ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ ಹೆಂಗಿದೆ ಇದು, ಮಿನಿ ಟ್ಯಾಂಕ್ ಥರ ಇದೆ. ಏನೋ ಬುಕ್ ಮಾಡಿದೆ ಗೈಸ್. ಇದನ್ನ ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ಕುಡೀರಿ ಅಂತ. ವಾವ್, ಚೆನ್ನಾಗಿದೆ ಅಲ್ಲ ಒಂಥರ. ಮಳೆಯಲ್ಲಿ ಕುತ್ಕೊಂಡು. ಜಾಸ್ತಿ ಡವ್ ಮಾಡಬೇಡ, ಸುಮ್ಮನೆ ಹೋಗ್ತಿದೀಯ ತಾನೆ. ಸೊ ಹೆಂಗಿರೋಣ 2 ದಿನ ನೋಡಿ ಹೆಂಗಿರ್ತೀಯ. ಇರ್ಬೇಡ, ಯಾಕೆ ಹೋಗ್ತೀಯ? ಇರು, ಅದಕ್ಕೆ ಹೇಳ್ತಿಲ್ವಾ ಹೋಗ್ಬೇಡ ಅಂತ. ಹೋಗ್ಬೇಕು ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದಾಳೆ ಆಯ್ತಾ. ಸುಮ್ಮನೆ ಇಲ್ಲಿ ಡೌಗಳು.
ಹೆಂಗೋಗ್ಲಿ ಏನು ಮಾಡಲಿ ಅಂತ. ಮಾನ್ಯಂದು ಹೊಸ ಸ್ಪೆಕ್ಸು ಗೈಸ್, ಹೊಸ ಸ್ಪೆಕ್ಸ್. ಫಸ್ಟ್ ಡೇ ತಂದಾಗ ಒಂಚೂರು ಚೆನ್ನಾಗಿಲ್ಲ, ಏನೇನೋ ಅಂದಿತ್ತು. ನಾನು ಇರಲಿ ಒಂದೆರಡು ದಿನ ಇರಲಿ ಆಮೇಲೆ ಚೆನ್ನಾಗೈತೆ ಅನ್ನತ್ತೆ ಅಂತಿದ್ದೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಅವಳು ಸ್ಟೋರಿಂದ ನನಗೆ ಫೋಟೋ ಕಳಿಸಿದ್ಲಲ್ಲ, ಆ ಫೋಟೋದಲ್ಲಿ ಕೆಟ್ಟದಾಗಿ ಕಾಣ್ತಿತ್ತು, ನನಗೊಂಚೂರು ಇಷ್ಟ ಆಗಿರಲಿಲ್ಲ. ಬಟ್ ಡೈರೆಕ್ಟಾಗಿ ನೋಡೋಕೆ ಚೆನ್ನಾಗಿದೆ ಅಂತ ಅನಿಸ್ತು. 2 days ಆದಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಕೊಡು ನೋಡ್ತೀನಿ ಒಂದ್ಸರಿ ಏನು ಕಾಣುತ್ತೆ. ಸೇಮ್ ನಿಮಗೆ ಚೆನ್ನಾಗಿ ಕಾಣ್ತಿತ್ತು. ಅವಳ ಗೈಸ್, ನಾನು ಇದೇ ಥರದ್ದು ಸೇಮ್. ಎಸ್. ಸರಿ ಹೊರಡು ಇನ್ನು. ಮಳೇಲಿ ನೆನ್ಕೊಂಡು ಮನೆ ಇಷ್ಟೆಲ್ಲ ಕಷ್ಟಪಟ್ಟು ನೀನು. ಸರಿ ಮೋಟಿ, ಹೋಗಿ ಬಾ ಒಳ್ಳೇದಾಗಲಿ. ಮಳೆಯಲ್ಲಿ ನೆನ್ಕೊಂಡು ಶೀತ ಮಾಡ್ಕೊಂಬಂದು ಮಲ್ಕೋಬೇಡ. ಆಗಲ್ಲ. ಅಷ್ಟು ಏನು ಹೇಳು. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಬಿಟ್ಟಿರೋಕ್ಕಾಗಲ್ಲ. ಡೌ ಮಾಡ್ಬೇಡ ಜಾಸ್ತಿ. ಅಲ್ಲ ನೀನು ಹೇಳು ಅಂತಿದ್ದು. ನಾನೆಲ್ಲ ಸರಿ ಆಯ್ತು. ನಿಂಗೆ ಇಷ್ಟ ಅಲ್ವಾ ನಾನು ಹೋಗೋದು? ಖಂಡಿತ ಇಷ್ಟ, ಹೋಗು. ಬಾಯ್. ಇಷ್ಟು ಮಳೇಲಿ ನೆನ್ಕೊಂಡು ಹೋಗ್ಬೇಕಮ್ಮ ನೀನು. ಹೋಗಪ್ಪ, ಆಯ್ತು. ಬಾಯ್ ಬಾಯ್ ಬಾಯ್. ಸೊ ಮನೆ ಹೊರಟೋದ್ಲು. ಬೋರ್ ಆಗ್ತಿದೆ ಗೈಸ್. ಅವಾಗಿಂದ ಟೈಮ್ ಪಾಸ್ ಮಾಡೋಣ ಅಂತ ನೋಡಿದೆ, ಏನು ಮಾಡೋಕ್ಕೂ ಗೊತ್ತಾಗಲಿಲ್ಲ. ಆಮೇಲೆ ಮಳೆ ಬೇರೆ ಕಡಿಮೆ ಆಗಿತ್ತಲ್ಲ, ಸೊ ಹಂಗಾಗಿ ವಾಕಿಂಗ್ ಹೋಗ್ಬಿಟ್ಟು ಬಂದೆ. ನಾನು ವಾಕಿಂಗ್ ಹೋದಾಗ ಮಳೆ ನಿಂತಿತ್ತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ, ಮತ್ತೆ ಬರ್ತಾ ಇದೆ. ಸೊ ಹೀಗಿದೆ ಸಿಚುವೇಶನು. ಆ್ಯಂಡ್ ಆಲ್ಸೋ ಬೆಳಗ್ಗೆಯಿಂದ ತುಂಬ ತಲೆನೋವು, ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಫುಡ್ ಸ್ವಲ್ಪ ಚೇಂಜಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ, ಅದಕ್ಕಿರ್ಬೋದು. ತುಂಬ ತಲೆನೋವುತ್ತಿದೆ ಬೆಳಗ್ಗೆಯಿಂದ. ಇವತ್ತು ಆ್ಯಕ್ಚುಲಿ ಎಷ್ಟೊಂದು ಕೆಲಸ ಮಾಡೋದಿತ್ತು ಗೈಸ್, ಬಟ್ ಈ ಮಳೆಯಿಂದ ಎಷ್ಟೊಂದು ಕೆಲಸ ಹಂಗೆ ಇನ್ಕಂಪ್ಲೀಟ್ ಆಗೋಯ್ತು. ದಟ್ಸ್ ಇಟ್. ಇದಾಗಿತ್ತು ಇವತ್ತಿನ ವ್ಲಾಗ್, ಇವತ್ತಿನ ಡೇ ಹೀಗಿತ್ತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಬಿಂದು ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. Thank you so much for watching. Bye bye. Love you. See you in my next vlog.